ನಾನು ಸ್ನೇಹಾಲಯದಿಂದ ಜೋಸೆಫ್ ಕ್ರಾಸ್ಟ. ಇವತ್ತು 5ನೇ ತಾರೀಕು ಜನವರಿ 2024. ಇವತ್ತು ಸ್ನೇಹಾಲಯದಲ್ಲಿ ಈ ಹೊಸ ವರ್ಷದಲ್ಲಿ ಒಂದು ಸಂತೋಷದ ಸುದಿನ. ಕಳೆದ ಹಲವಾರು ವರ್ಷಗಳಿಂದ ಮಾಡುತ್ತಿರುವಂಥ ಸೇವೆಯಲ್ಲಿ ಪುನಃ 2024 ಇವತ್ತು ಈ ಸೇವೆ ಮಾಡಲು ದೇವರು ನಮಗೆ ಕೃಪೆ ಕೊಟ್ಟಿದ್ದಾರೆ. ಇವತ್ತು 10 ಜನ ಸಹೋದರ ಸಹೋದರಿಯರು ಮಾನಸಿಕವಾಗಿ ಅಸ್ವಸ್ಥಗೊಂಡು ಬೀದಿ ಬದಿಯಲ್ಲಿ ದಿಕ್ಕು ತೋಚದಾಗ ಕರ್ಕೊಂಡು ಬಂದು ಅವರನ್ನು ಸ್ನೇಹಾಲಯಕ್ಕೆ ತಂದು ಅವರ ಶುಶ್ರೂಷೆ, ಪರಿಪಾಲನೆ, ಚಿಕಿತ್ಸೆ ಎಲ್ಲ ನೀಡಿ ಈಗ ಅವರು ಗುಣಮುಖರಾಗಿದ್ದಾರೆ. ಅವರ ವಿಳಾಸವನ್ನು ಪತ್ತೆ ಹಚ್ಚಿದ್ದೇವೆ. ಅದರಲ್ಲಿ ಭಾರತ ದೇಶದ ವಿವಿಧ ಭಾಗಗಳ ವಿವಿಧ ಭಾಷೆಗಳ ಜನರು ನಮ್ಮ ಇವತ್ತು ಊರು ಸೇರಲಿದ್ದಾರೆ. ಅದರಲ್ಲಿ ಮಾಯಾ ಅವರು ಇಂದೋರ್ MP ಅವರು, ಚಾಂದಮಣಿ ಅವರು ಜಾರ್ಖಂಡ್ನವರು, ಕುಸುಮ್ ಅವರು UP ಅವರು, ಬೇಬಿ ಬಿಹಾರ್ನವರು, ಲಕ್ಷ್ಮೀ ಸಾನಿಧ್ಯ ಅವರು ಛತ್ತೀಸ್ಗಢನವರು, ಯಮುನಾ ತೆಲಂಗಾಣ, ಆರ್ತಿದಾಸ್ ಆಸಾಮ್, ಮಂಜು ತೆಲಂಗಾಣ, ಲಕ್ಷ್ಮಣ್ ಫರೀದಾಬಾದ್ UP, ಕಿಶನ್ ಗುಜರಾತ್ನವರು. ಇಷ್ಟು ಜನ ಇವತ್ತು ಅವರ ಮನೆ ಸೇರುವಂತಹ ಒಂದು ಪ್ರಯಾಣದಲ್ಲಿದ್ದಾರೆ. ನಮ್ಮ ಆಂಬ್ಯುಲೆನ್ಸ್ನಲ್ಲಿ ಅವರು ಮುಂಬೈಗೆ ಪ್ರಯಾಣ ಮಾಡಿ ಮುಂಬೈನಿಂದ ಶ್ರದ್ಧಾ ಫೌಂಡೇಶನ್ ಮುಖಾಂತರ ಅವರು ದೇಶದ ಬೇರೆ ಬೇರೆ ಭಾಗಗಳಿಗೆ ತೆರಳಿದ್ದಾರೆ. ಇವತ್ತು ನಮ್ಮ ಜೊತೆಯಲ್ಲಿ ಶ್ರದ್ಧಾದ ಒಬ್ಬರು ಸ್ವಯಂ ಸೇವಕರಿದ್ದಾರೆ, ಬಸವರಾಜ್ ಸರ್ ಅಂತ. ಅವರು ಹಲವಾರು ವರ್ಷಗಳಿಂದ ನಿರಂತರವಾಗಿ ಈ ಸೇವೆಯಲ್ಲಿ ತೊಡಗಿದ್ದಾರೆ. ಇವತ್ತು ನಮ್ಮ ಜೊತೆಗೂಡಿ ಅವರು ಈ ಪ್ರಯಾಣದಲ್ಲಿದ್ದಾರೆ. ಜೊತೆಗೆ ನಮ್ಮ ಚಾಲಕರು ಮತ್ತು MSW ಡಿಪಾರ್ಟ್ಮೆಂಟ್ ಕೂಡ ಅವರ ಜೊತೆಯಲ್ಲಿ ಹೋಗ್ತಾ ಇದೆ. ಇಬ್ಬರು ಸ್ವಯಂ ಸೇವಕರು ನಮ್ಮ ಸ್ಟಾಫ್ಗಳು ಅವರ ಜೊತೆಯಲ್ಲಿ ಹೋಗ್ತಾ ಇದ್ದಾರೆ. ನಾವು ಅವರಿಗೆಲ್ಲ ಶುಭ ಕೋರೋಣ. ಅವರ ಪ್ರಯಾಣದಲ್ಲಿ ದೇವರು ಅವರನ್ನು ಸುರಕ್ಷಿತವಾಗಿ ಕಾಪಾಡಲಿ. ಮನೆ ಸೇರುವವರೆಗೆ ದೇವರು ಅವರನ್ನು ಸಂರಕ್ಷಿಸಲಿ. ಅದನಂತರ ಅವರು ಉತ್ತಮವಾದ ಜೀವನ ನಡೆಸಲು ಬೇಕಾದಂಥ ಎಲ್ಲ ರೀತಿಯ ಅನುಗ್ರಹಗಳು ದೇವರು ಅವರಿಗೆ ದಯಪಾಲಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ಕಳೆದ 15 ವರ್ಷಗಳಲ್ಲಿ ಸ್ನೇಹಾಲಯವು 1000ಕ್ಕಿಂತಲೂ ಅಧಿಕ ಜನರನ್ನು ಬೀದಿ ಬದಿಯಿಂದ ಕರ್ಕೊಂಡು ಬಂದು ಅವರಿಗೆ ಒಳ್ಳೆಯ ಚಿಕಿತ್ಸೆ ಶುಶ್ರೂಷೆ ನೀಡಿ ಭಾರತದ ವಿವಿಧ ಭಾಗಗಳಿಗೆ ಅವರನ್ನು ಅವರವರ ಮನೆಗಳಿಗೆ ಸೇರಿಸಿದ ಒಂದು ಹಿರಿಮೆ ಇದೆ ಅಂತ ಹೇಳಲಿಕ್ಕೆ ನಾವು ಸಂತೋಷ ಪಡ್ತೇವೆ. ಇದರ ಹಿಂದೆ ಸಹಕರಿಸಿದಂಥ ಎಲ್ಲ ನಮ್ಮ ದಾನಿಗಳಿಗೆ, ಪ್ರತಿಯೊಬ್ಬ ದಾನಿಯ ಒಂದೊಂದು ತುತ್ತು ಕಾಳು ಊಟವನ್ನು ಕೊಟ್ಟು ದಾನ ಮಾಡಿದಂಥ ಸಕಲ ದಾನಿಗಳನ್ನು ನೆನೆಸುತ್ತಾ ಸ್ನೇಹಾಲಯದ ಎಲ್ಲ ಹಿತೈಷಿಗಳಿಗೂ ಹಿತಚಿಂತಕರಿಗೂ ದಾನಿಗಳಿಗೂ ಮಗದೊಮ್ಮೆ ವಂದಿಸುತ್ತಾ ಸರ್ವರಿಗೂ ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು.